Hi students, today I am going to discuss with you something about the first chapter, that is the issue of shares. You know very well that a joint stock company is an association of persons having a common stock, which is called as the share capital, which is divided into certain units which are called as shares held by the persons called the shareholders. So, a joint stock company usually raises the capital required by it in the form of shares. So, let us know what is the meaning of this share. A share is a share in the share capital of a company. The total capital required by a particular company is going to be divided among a large number of small and equal units, and each unit is called as a share. So, that is, the holders of the shares are called as the shareholders. We have different types of shares. Take for example, we have equity shares, then we have preference shares. Like that, we have two important different types of shares. Then what is the meaning of equity share? Equity share is a share the holders of which are not having any preferential right as far as the receiving of the dividend and the receiving of the share price at the time of liquidation of the company. In fact, the owners of that is the holders of the equity shares are called as the real owners of the company, and they enjoy that is unlimited right to get a share in the dividend of the company, even though the rate at which the dividend to be payable to them is not fixed. They are going to get the residual amount which is left after the payment to the preference shareholders. ಸೊ ಇಲ್ಲಿ ಏನು ಅಂತಂದರೆ, ಕಂಪನಿಯಲ್ಲಿ ಸಾಮಾನ್ಯವಾಗಿ ಒಂದು ಕಂಪನಿ ಅಂತ ಅಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಂಡವಾಳವನ್ನು ಶೇರ್ಸ್ಗಳ ಮೂಲಕವಾಗಿ ರೈಸ್ ಮಾಡ್ತಾರೆ. ಈ ಶೇರ್ ಅಂತಂದ್ರೆ ಏನು ಅಂದರೆ ಕಂಪನಿಯ ಒಟ್ಟು ಬಂಡವಾಳದ ಒಂದು ಭಾಗ, ಅದಕ್ಕೆ ನಾವು ಶೇರ್ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಈ ಶೇರುಗಳನ್ನು ಈಕ್ವಿಟಿ ಶೇರ್ಗಳು ಮತ್ತು ಪ್ರಿಫರೆನ್ಸ್ ಶೇರ್ಸ್ಗಳು ಅಂಥೇಳಿ ಡಿವೈಡ್ ಮಾಡ್ತೀವಿ. ಈಕ್ವಿಟಿ ಶೇರ್ ಅಂತಂದರೆ ಸಾಮಾನ್ಯ ಶೇರ್ಗಳು ಅಂಥೇಳಿ ಹೇಳ್ತೀವಿ ನಾವು. ಈಕ್ವಿಟಿ ಶೇರ್ಗಳು ಎಂಥದ್ದು ಅಂತಂದರೆ ಅವುಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯಿಂದ ಆದ್ಯತೆ ಇರೋದಿಲ್ಲ. ಅಂದರೆ ಪೇಮೆಂಟ್ ಡಿವಿಡೆಂಡನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಕಂಪನಿಯ ಲಿಕ್ವಿಡೇಷನ್ ಆದಂತಹ ಸಂದರ್ಭದಲ್ಲಿ ಆ ಶೇರ್ಗಳ ಮೇಲಿನ ಹಣವನ್ನು ವಾಪಸ್ ಕೊಡುವುದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಇವರಿಗೆ ಕೊಡೋದಿಲ್ಲ. ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಕೊಟ್ಟಾದ ಮೇಲೆ ಡಿವಿಡೆಂಡ್ ಅಮೌಂಟ್ ಇನ್ನೂ ಅಂದರೆ ಲಾಭ ಇನ್ನೂ ಉಳಿತು ಅಂತಂದರೆ ಆವಾಗ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಕೊಡ್ಬೋದು. ಅದೇ ಥರ ಡಿವಿಡೆಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಅವರ ಬಂಡವಾಳವನ್ನು ಹಿಂತಿರುಗಿಸಿದ ಮೇಲೆ ಏನಾದರೂ ಇನ್ನೂ ಹಣ ಉಳಿತು ಅಂತಂದರೆ ಆವಾಗ ಮಾತ್ರ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಕೊಡ್ಬೋದು ಅಂತ ಈ ಥರ ಇರ್ತದೆ. ಈ ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳನ್ನು ನಾವು ಸಾಮಾನ್ಯವಾಗಿ ಕಂಪನಿಯ ನಿಜವಾದ ಮಾಲೀಕರು ಅಂತೇಳಿ ಕರಿತೀವಿ. ಇವರಿಗೆ ಯಾವುದೇ ರೀತಿಯ ಒಂದು ಫಿಕ್ಸ್ಡ್ ಆಗಿರ್ತಕ್ಕಂಥ ಡಿವಿಡೆಂಡ್ ಕೊಡೋಲ್ಲ. ಆದರೆ ಅದು ಅವ್ರಿಗೇನು ಅಂತಂದರೆ ಇವರ ಒಂದು ಲಾಭಾಂಶದ ಒಂದು ದರ ವರ್ಷದಿಂದ ವರ್ಷಕ್ಕೆ ಏರಿಳಿತಗಳಿಂದ ಕೂಡಿರುತ್ತೆ. ಜಾಸ್ತಿ ಲಾಭ ಬಂದ ದಿವಸ ಬಂದ ವರ್ಷದಲ್ಲಿ ಜಾಸ್ತಿ, ಕಡಿಮೆ ಲಾಭ ಬಂದಾಗ ಕಡಿಮೆ, ಈ ಥರ ಹೀಗೆ ಇರುತ್ತೆ. ಎರಡನೇದಾಗಿ ಪ್ರಿಫರೆನ್ಸ್ ಶೇರ್ಸ್ ಅಂತ. ಪ್ರಿಫರೆನ್ಸ್ ಶೇರ್ಸ್ ಆರ್ ದಿ ಶೇರ್ಸ್ the holders of which have a preferential right in relation to the receiving of the dividend and also in receiving of the amount on the shares at the time of the liquidation of the company. They receive dividend at a fixed rate of interest, fixed rate, and they are not the real owners of the company. They have only rights, voting rights as far as the matters which affect their interest only. So
ಸೊ ಇಲ್ಲಿ ಈ ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳು ಅಂತಂದರೆ ಇವರು ಪ್ರಾಮುಖ್ಯತಾ ಷೇರುಗಳು ಅಂತೇಳಿ ಕರಿತೀವಿ, ಅಥವಾ ಪ್ರಾಶಸ್ತ್ಯದ ಷೇರುಗಳು ಅಂತಲೂ ಕೂಡ ಕರಿತೀವಿ. ಸೊ ಇವುಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ನಾವು ಮೊದಲಿಗೆ ಡಿವಿಡೆಂಡನ್ನು ಕೊಡಬೇಕು, ಫಸ್ಟ್ ಡಿವಿಡೆಂಡನ್ನು ಕೊಡಬೇಕಾಗತ್ತೆ. ಮತ್ತು ಕಂಪನಿ ಲಿಕ್ವಿಡೇಷನ್ ಆದಂಥ ಸಂದರ್ಭದಲ್ಲಿ ಬಂಡವಾಳವನ್ನು ಹಿಂದಿರುಗಿಸಬೇಕಾದಾಗ ಮೊದಲಿಗೆ ಇವರಿಗೆ ಬಂಡವಾಳವನ್ನು ಹಿಂದಿರುಗಿಸಬೇಕು, ಆಮೇಲೆ ಉಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಹಿಂದಿರುಗಿಸಬೇಕಾಗತ್ತೆ ಅಂತ. ಸೊ ಇದು ಏನು ಅಂತಂದರೆ ಈಕ್ವಿಟಿ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳು ಅಂತೇಳಿ. ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಫಸ್ಟ್ ಒನ್ ಈಸ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. In case of cumulative preference shares, if in a particular year the company does not pay any dividend, then that particular dividend accumulates and it becomes payable by the company in the year in which the company has earned sufficient amount of profit. ಇದರ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಅಂದರೆ ಈ ರೀತಿಯ ಷೇರುಗಳಲ್ಲಿ ಏನಾಗಿರುತ್ತೆ ಅಂತಂದರೆ, ಒಂದು ವರ್ಷ ನಿರ್ದಿಷ್ಟ ವರ್ಷ ಕಂಪನಿ ಯಾವುದೇ ಡಿವಿಡೆಂಡನ್ನು ಕೊಡಲಿಲ್ಲ ಅಂತಂದರೆ ಮುಂದೆ ಕಂಪನಿ ಚೆನ್ನಾಗಿ ಲಾಭ ಮಾಡ್ತು ಅಂತಂದರೆ ಆವಾಗ ಹಿಂದಿನ ಎಲ್ಲ ವರ್ಷಗಳ ಒಂದು ಡಿವಿಡೆಂಡನ್ನು ಕೊಡಬೇಕಾಗತ್ತೆ. ಇದಕ್ಕೆ ನಾವು ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಮತ್ತು ಇಫ್ ಸಚ್ ಡಿವಿಡೆಂಡ್ ಈಸ್ ನಾಟ್ ಪೇಯಬಲ್, if such dividend is not going to be accumulated, then such shares are called as non-cumulative preference shares. ಅಂತ ಆ ಥರ ಕೊಡದೆ ಇರ್ತಕ್ಕಂಥ ಒಂದು ಷೇರುಗಳಿಗೆ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಮತ್ತು ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಆರ್ those shares the holders of which are entitled to get additional dividend over and above the fixed rate out of the surplus left after making payment of dividend on the equity shares at a certain rate. ಅಂದರೆ ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ದರದಲ್ಲಿ ಡಿವಿಡೆಂಡನ್ನು ಕೊಟ್ಟ ಮೇಲೆ ಉಳಿದಿರ್ತಕ್ಕಂಥ ಲಾಭಾಂಶದಲ್ಲಿ ಭಾಗಿಯಾಗೋದಕ್ಕೆ ಅಧಿಕಾರವನ್ನು ಹೊಂದಿರತಕ್ಕಂಥ ಷೇರುದಾರರಿಗೆ ನಾವು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತೇಳಿ ಕರಿತೀವಿ, ಶೇರ್ ಹೋಲ್ಡರ್ಸ್ ಅಂತಲೂ ಕೂಡ ಕರಿತೀವಿ. ಅದೇ ಇಫ್ ದಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ನಾಟ್ ಎಂಟೈಟಲ್ಡ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರಾಫಿಟ್ ಆಫ್ಟರ್ ಪೇಯಿಂಗ್ that is the dividend to the equity shareholders, then such shares are called as non-participating preference shares. Then redeemable preference shares and irredeemable preference shares. In case of redeemable preference shares, these are the preference shares which can be repaid or which can be redeemed during the lifetime of a company. Normally the amount of the shares is not payable during the lifetime of the company. If the company is issuing such shares on which the amount can be redeemed or repaid, then such shares are called as redeemable preference shares. On the other hand, if the amount of the shares is not repayable during the lifetime of the company, then such shares are called as irredeemable preference shares ಅಂತ. ಅಂದರೆ ಒಂದು ವೇಳೆ ಕಂಪನಿಯ ಜೀವಿತಾವಧಿಯ ಸಂದರ್ಭದಲ್ಲಿ ಹಿಂದಿರುಗಿಸಬಹುದಾಗಿರ್ತಕ್ಕಂಥ ಶೇರ್ನ ಅಮೌಂಟನ್ನು ಹಿಂದಿರುಗಿಸಬಹುದಾಗಿದ್ದರೆ ಅಂತಹ ಒಂದು ಷೇರುಗಳನ್ನು ನಾವು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಹಿಂದಿರುಗಿಸೋಕ್ಕೆ ಬರಲಿಲ್ಲ ಅಂತಂದರೆ ಅಂಥವುಗಳನ್ನ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಏನು ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ, ಅಂದರೆ ಷೇರು ಬಂಡವಾಳದ ವಿವಿಧ ವಿಧಗಳು ಅಂತ. The share capital is going to be classified into some 5 categories. That is authorized capital, issued capital, then subscribed capital, called up capital and paid up capital, like that. So authorized capital is the capital that the company is authorized to raise from the general public. Authorized capital is the capital that the company is authorized to raise from the general public. It is also called as nominal capital, or it is also called as registered capital. Then issued capital is that part of the authorized capital which is actually issued to the general public for subscription. ಅಂದರೆ ಆಥರೈಸ್ಡ್ ಕ್ಯಾಪಿಟಲ್ ಅಂತಂದರೆ ನೋಂದಾಯಿತ ಬಂಡವಾಳ ಅಥವಾ ಅಧಿಕೃತ ಬಂಡವಾಳ ಅಂಥೇಳಿ ನಾವು ಹೇಳ್ತೀವಿ. ಅದರ ಪ್ರಕಾರ ಕಂಪನಿ ರೈಸ್ ಮಾಡಬಹುದಾಗಿರ್ತಕ್ಕಂಥ ಗರಿಷ್ಠ ಮೊತ್ತದ ಒಂದು ಬಂಡವಾಳವನ್ನು ನಾವು ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ.
ಆಮೇಲೆ ಇಶ್ಯೂಡ್ ಕ್ಯಾಪಿಟಲ್ ಅಂತಂದರೆ ಆಥರೈಸ್ಡ್ ಕ್ಯಾಪಿಟಲಿನ ಒಂದು ಭಾಗವಾಗಿದ್ದು ಇದನ್ನು ಕಂಪನಿ ಸಬ್ಸ್ಕ್ರಿಪ್ಷನ್ಗಾಗಿ ಬಿಡುಗಡೆ ಮಾಡಲಾಗಿರುತ್ತೆ ಅಂತ. ಮೂರನೇದಾಗಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. Subscribed capital is that part of the issued capital which is actually subscribed by the general public. ಅಂದರೆ ಇಶ್ಯೂಡ್ ಕ್ಯಾಪಿಟಲ್ನ ಒಂದು ಭಾಗವಾಗಿದ್ದು ಸಾರ್ವಜನಿಕರಿಂದ ಖರೀದಿಸಲ್ಪಟ್ಟಿರ್ತಕ್ಕಂಥ ಒಂದು ಬಂಡವಾಳವನ್ನು ನಾವು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಅಪ್ ಕ್ಯಾಪಿಟಲ್. The company is not going to call the capital in one lump sum amount. It is going to be called in some installments. So that part of the subscribed capital that has actually been called up by the company to be paid by the general public is called as the called up capital. ಸಾಮಾನ್ಯವಾಗಿ ಒಂದು ಕಂಪನಿ ಪೂರ್ತಿ ಬಂಡವಾಳವನ್ನು ಒಂದೇ ಕಂತಿನಲ್ಲಿ ಕಟ್ಟೋದಕ್ಕೆ ಹೇಳೋದಿಲ್ಲ, ಬದಲಿಗೆ ಹಲವಾರು ಕಂತುಗಳಲ್ಲಿ ಕಟ್ಟಕ್ಕೆ ಹೇಳ್ತದೆ. ಸೊ ಆ ಥರ ಈಗಾಗಲೇ ಕಂಪನಿ ಇದು ಏನು ಅಂತಂದರೆ ಸಾರ್ವಜನಿಕರಿಂದ ಕೊಡ್ರಿ ಅಂಥೇಳಿ ಅವರಿಂದ ಕೇಳಿರ್ತಕ್ಕಂಥ ಕೊಡೋದಕ್ಕೆ ಹೇಳಲ್ಪಟ್ಟಿರ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ನ ಒಂದು ಪಾರ್ಟನ್ನು ನಾವು ಸಾಮಾನ್ಯವಾಗಿ ಅಂತ ಕರಿತೀವಿ, ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಪೇಡ್ ಅಪ್ ಕ್ಯಾಪಿಟಲ್. ಇಟ್ ಈಸ್ ಟು ಬಿ ನೋಟೆಡ್ ದ್ಯಾಟ್ whole of the called up capital is not going to be paid by the may not be paid by the public. A part of the called up capital that has been paid actually by the ಜನರಲ್ ಪಬ್ಲಿಕ್ ಈಸ್ ಕಾಲ್ಡ್ ಆಸ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ. ಅಂದರೆ ಕಾಲ್ಡ್ ಅಪ್ ಕ್ಯಾಪಿಟಲ್ನ ಒಂದು ಭಾಗವಾಗಿದ್ದು ಆ್ಯಕ್ಚುಲಿ ಪೇಮೆಂಟ್ ಆಗಿರ್ತಕ್ಕಂಥ ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ಭಾಗವನ್ನು ನಾವು ಪೇಡ್ ಅಪ್ ಕ್ಯಾಪಿಟಲ್ ಅಂಥೇಳಿ ಕರಿತೀವಿ ಅಂತ. ಸೊ ಇನ್ ದಿಸ್ ವೇ ದಿಸ್ ಈಸ್ ಸಮಥಿಂಗ್ ಅಬೌಟ್ the different types of share capital. So in the next video we shall know something about how the shares are going to be issued.